ಪವಿತ್ರಾತ್ಮರ ನಾಮದಲ್ಲಿ. ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಒಳ್ಳೆಯ ಮೇಷಪಾಲಕರ ಗುಡ್ ಶೆಪರ್ಡ್ ಮಹೋತ್ಸವದ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಆನ್ಲೈನ್ನಲ್ಲಿ ಸ್ವಾಗತ ಕೋರುತ್ತೇನೆ. ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ತಪ್ಪುಗಳನ್ನು ಒಪ್ಪೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿರೀಕ್ಷಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ರಣಕೀಳಾದ ಸದಾ ಮರೆಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಸರ್ವಶಕ್ತ ಸದಾ ಜೀವಿಸುವ ದೇವರೇ,
ಪ್ರಬಲರಾದ ಮೇಷಪಾಲ ಇರುವೆಡೆಗೆ ಅಬಲವಾದ ದೀನ ಮಂದೆಯು ಬಂದು ಸೇರಿ ಸ್ವರ್ಗಾನಂದದಲ್ಲಿ ನಾವು ಪಾಲುಗಾರರಾಗುವಂತೆ ನಮ್ಮನ್ನು ಮುನ್ನಡೆಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದ ಶಕ್ತಿಯಿಂದಲೇ ಕುಂಟನು ಸ್ವಸ್ಥನಾಗಲಿ ಎಂದು ಧೈರ್ಯದಿಂದ ಉತ್ತರಿಸುವ ಪೇತ್ರ ತನ್ನ ಇನ್ನುಳಿದ ಬದುಕಿಗೆ ಯೇಸುವಿನ ನಾಮವೊಂದೇ ಸಾಕು ಎಂಬ ವಿಶ್ವಾಸವನ್ನು ಈ ವಾಚನದಲ್ಲಿ ಪ್ರಕಟಿಸುತ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಹೀಗೆಂದು ಉತ್ತರ ಕೊಟ್ಟನು: ಜನರ ಅಧಿಕಾರಿಗಳೇ, ಪ್ರಮುಖರೇ, ನಾವು ಒಬ್ಬ ಕುಂಟನಿಗೆ ಮಾಡಿದ ಸತ್ಕಾರ್ಯದ ಬಗ್ಗೆ ಅವನು ಸ್ವಸ್ಥನಾದುದು ಹೇಗೆಂದು ನೀವು ನಮ್ಮನ್ನು ಇಂದು ಪ್ರಶ್ನಿಸುತ್ತಿರುವಿರಿ. ನಿಮಗೂ ಇಸ್ರಾಯೇಲಿನ ಎಲ್ಲ ಜನರಿಗೂ ಈ ವಿಷಯ ತಿಳಿದಿರಲಿ. ನಜರೇತಿನ ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದಲೇ ಈ ಮನುಷ್ಯನು ಪೂರ್ಣ ಗುಣ ಹೊಂದಿ ನಿಮ್ಮ ಮುಂದೆ ನಿಂತಿದ್ದಾನೆ. ನೀವು ಶಿಲುಬೆಗೇರಿಸಿ ಕೊಂದದ್ದು ಈ ಯೇಸುವನ್ನೇ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಮನೆ ಕಟ್ಟುವವರಾದ ನೀವು ಬೇಡವೆಂದು ಮೂಲೆಗೆಸಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು ಎಂದು ಬರೆದಿರುವುದು ಇವರನ್ನು ಕುರಿತು. ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ಉದ್ಧಾರ ಮಾಡಿದ ನಿನಗೆ ಕೃತಜ್ಞತಾ ವಂದನೆ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತಹ
ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನೆ ಕಟ್ಟುವವರು ಮೂಲಿಸಿದ ಕಲ್ಲು, ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಮನೆ ಕಟ್ಟುವವರು ಮೂಲಿಸಿದ ಕಲ್ಲು, ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಶುದ್ಧ ಮನಸ್ಸು, ಪಾಪರಹಿತ ಜೀವನ, ಸತ್ಯದ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದಲ್ಲಿ ನಾವು ದೇವರ ಮಕ್ಕಳು, ದೇವರ ಜೀವದ ಕುಡಿ ಎಂದೆನಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಸಂತ ಯೋಹಾನ. ಯೋಹಾನನು ಬರೆದ ಮೊದಲನೇ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷಾದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಇವರಂತೆಯೇ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಪ್ರಭು ಈಶ ಪಾಲರು, ಸರ್ವ ಜನತೆಯ ರಕ್ಷಕರು, ಆಲಿಸುವ ಪಾಲಿಸುವ ವಾಕ್ಯಕ್ಕೆ ಜೀವಿಸುವ ಸಿಹಿಯ ಅಮೃತದ ದೇವ ವಾಕ್ಯವನ್ನು ಸವಿದು ಬಾಳುವ ಪ್ರಭುವನ್ನು ಸಾರುತ್ತ ಬಾಳುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು, ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವಚನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನೇ ಉತ್ತಮ ಕುರಿಗಾಗಿ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಗಿ ಆಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕುಳಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ.
ಅವನು ಕೇವಲ ಕೂಲಿಯಾಳು. ಕುರಿಗಳ ಚಿಂತೆ ಅವನಿಗೆ ಇಲ್ಲ. ನಾನಾದರೂ ಉತ್ತಮ ಕುರಿಗಾಗಿ ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರಿದ ಬೇರೆ ಕುರಿಗಳು ನನಗಿವೆ, ಅವನ್ನು ನಾನು ಕರೆತರಬೇಕು. ಅವೂ ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಕುರಿ ಹಿಂಡು ಆಗುವುದು, ಒಬ್ಬನೇ ಕುರಿಗಾಗಿ ಇರುವನು. ಏಕೆಂದರೆ ನನ್ನ ಪಿತನಿಗೆ ನನ್ನಲ್ಲಿ ಪ್ರೀತಿ ಇದೆ. ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ ನಾನದನ್ನು ಧಾರೆ ಎರೆಯುತ್ತೇನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲಾರರು. ತಾನಾಗಿಯೇ ಅದನ್ನು ಧಾರೆ ಎರೆಯುತ್ತೇನೆ. ಅದನ್ನು ಧಾರೆ ಎರೆಯುವ ಹಕ್ಕು ನನಗೆ ಇದೆ. ಅದನ್ನು ಪುನಃ ಪಡೆಯುವ ಹಕ್ಕು ಸಹ ನನಗಿದೆ. ಈ ಆಜ್ಞೆಯನ್ನು ನಾನು ನನ್ನ ಪಿತನಿಂದ ಪಡೆದಿದ್ದೇನೆ ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ಕೀರ್ತನೆಗಳು 118ನೇ ಅಧ್ಯಾಯ. ಇದರಲ್ಲಿ ನಮ್ಮ ಪೋಷಣೆ ಮಾಡಲು ತಮ್ಮನ್ನೇ ಸಮರ್ಪಿಸಿಕೊಂಡಿರುವ ವ್ಯಕ್ತಿಗಳ ಮೇಲೆ ಅವಲಂಬಿತರಾಗುವುದು ಸರಿಯಲ್ಲ. ಪ್ರಭುವನ್ನೇ ಆಶ್ರಯಿಸಿ ಅವರನ್ನೇ ಅವಲಂಬಿಸುವುದು ಸರಿ ಎಂಬ ಅಂಶವನ್ನು ಇಂದಿನ ವಾಚನ ವಿಧಿಗಳು ನಮಗೆ ಸ್ಪಷ್ಟವಾಗಿ ತಿಳಿ ಹೇಳುತ್ತದೆ. 3 ದಿನಗಳ ಹಿಂದೆ ಉತ್ತರ ಪ್ರದೇಶದ ಒಂದು ಬೀದಿಯಲ್ಲಿ 6 ವರ್ಷದ ಮುಗ್ಧ ಬಾಲೆ ಅಮಾಯಕಳು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಳು. ಅವಳು ಹಾದು ಹೋಗುವಾಗ 2 ನಾಯಿಗಳಿದ್ದವು. ಅವು ಗಮನಿಸದೆ ಸುಮ್ಮನೆ ಇದ್ದವು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ 15ರಿಂದ 20 ನಾಯಿಗಳು ಅವಳ ಮೇಲೆ ದಾಳಿ ಮಾಡಿದವು. ಆ ಸುಮ್ಮನೆ ಇದ್ದ 2 ನಾಯಿಗಳು ಸಹ ಸೇರಿಕೊಂಡವು. ಹೀಗೆ ಆ ಬಾಲಕಿಯನ್ನ ದಾಳಿ ಮಾಡಿ ಗಾಯಗೊಳಿಸುತ್ತಿರುವಾಗ 2 ಯುವಕರು ಬಂದು ಆಕೆಯನ್ನು ಕಾಪಾಡಿದರು. ಇದು ನಿಜವಾಗಿ ನಡೆದ ಘಟನೆ ಹಾಗೂ ಮಾಧ್ಯಮದಲ್ಲಿ ಬಿತ್ತರಿಸಲಾದ ಒಂದು ಘಟನೆ. ಈ ಘಟನೆ ಯಾವ ರೀತಿ ನೈಸರ್ಗಿಕವಾಗಿ ನಡೆದು ಹೋಯಿತೋ ಅದೇ ರೀತಿ ಇಂದಿನ ಸಮಾಜದಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಇದು ಸಾಬೀತುಪಡಿಸುವಂತಹ ವಿಷಯ. ಮನುಷ್ಯರು ಜವಾಬ್ದಾರಿಯಿಂದ ಮುಖಂಡತ್ವವನ್ನು ಅಲಂಕರಿಸಿರುವವರು
ಮತ್ತು ಸೇವೆ ಮಾಡುತ್ತೇನೆ ಎಂದು ಮುಂದೆ ಬಂದಿರುವಂತಹ ಪ್ರತಿಯೊಬ್ಬರೂ ಅವರ ಕೆಲಸವನ್ನು ಸರಿಯಾಗಿ ನಿರ್ವಹಿಸದೆ ಕೆಟ್ಟ ಮೇಷಪಾಲಕರಾಗಿ ಬ್ಯಾಡ್ ಶೆಪರ್ಡ್ಸ್ ಆಗಿ ವರ್ತಿಸುತ್ತಿದ್ದಾರೆ. ಆದುದರಿಂದಲೇ ಕೀರ್ತನಾಕಾರ ಆ ಕಾಲದಲ್ಲೇ ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ ಎಂಬ ಕರೆಯನ್ನು ನೀಡಿದನು. ಉತ್ತಮ ಮೇಷಪಾಲಕರಾಗಿ ಮಂದೆಯನ್ನು ಕಾಪಾಡ ಕರೆ ಹೊಂದಿರುವವರು ನಾಯಿಗಳಂತೆ ತಮ್ಮ ಮಂದೆಯನ್ನು ನಾಶಗೊಳಿಸುತ್ತಿದ್ದಾರೆ ಎಂದರೆ ಅದು ಅತಿಶಯೋಕ್ತಿಯಾಗಲಾರದು. ಮನೆ ಇರಬಹುದು, ಒಂದು ಗ್ರಾಮವಿರಬಹುದು, ಒಂದು ಹಳ್ಳಿ ಇರಬಹುದು, ಒಂದು ಜಿಲ್ಲೆ ಇರಬಹುದು, ಒಂದು ರಾಜ್ಯವಿರಬಹುದು, ಒಂದು ದೇಶವಿರಬಹುದು, ಧರ್ಮಸಭೆ ಆಗಬಹುದು, ಶಾಲೆ ಆಗಬಹುದು, ಆಸ್ಪತ್ರೆ ಆಗಬಹುದು, ವಿದ್ಯಾಸಂಸ್ಥೆ ಆಗಬಹುದು. ಎಲ್ಲ ಘಟಕಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ದೇವರು ಉತ್ತಮ ಕುರಿಗಾಹಿಯಾಗಿ ಕಾರ್ಯನಿರ್ವಹಿಸಲು ಜವಾಬ್ದಾರಿಯನ್ನು ನೀಡಿದ್ದಾರೆ. ಇವರೆಲ್ಲರೂ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ಮಾಡುತ್ತಾರೆಯೇ? ಇದು ಒಂದು ಪ್ರಶ್ನೆ. ಇಂದು ನಾವು ಗುಡ್ ಶೆಪರ್ಡ್ ಫೀಸ್ಟ್, ಉತ್ತಮ ಮೇಷಪಾಲಕರ ಹಬ್ಬವನ್ನು ಕೊಂಡಾಡುವಾಗ ಈ ಉತ್ತಮ ಮೇಷಪಾಲಕರ ಧ್ಯೇಯ, ಅವರ ಗುಣ ಲಕ್ಷಣಗಳು ಹಾಗೂ ಅವರ ಸೇವಾ ವೈಖರಿಯ ಬಗ್ಗೆ ಚಿಂತಿಸೋಣ. ಪ್ರಭು ಯೇಸು ಉತ್ತಮ ಮೇಷಪಾಲಕರಾಗಿ ಬಂದದ್ದಕ್ಕೆ 3 ಕಾರಣಗಳು. ಒಂದು ಕಾರಣ, ಮೊದಲನೇದಾಗಿ ತಮ್ಮ ಪಿತನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ. ಎರಡನೇ ಕಾರಣ, ತನ್ನ ಪ್ರಾಣವನ್ನು ಮಂದೆಗಾಗಿ ಸಮರ್ಪಿಸುವುದಕ್ಕಾಗಿ, ಯಥೇಚ್ಛವಾಗಿ ಸಮರ್ಪಿಸಿಕೊಳ್ಳುವುದಕ್ಕಾಗಿ. ಹಾಗೂ ಮೂರನೇ ಕಾರಣ, ನಾಡು ನುಡಿ ಸಂಸ್ಕೃತಿ ನಿಯಮ ಕಾನೂನು ಎಲ್ಲವನ್ನೂ ಪಾಲಿಸುತ್ತಾ ದೈವೇಚ್ಛೆಯನ್ನ, ಪಿತನ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ. ಪ್ರಭು ಕ್ರಿಸ್ತರು ದೇವರ ಕುರಿಮೆಯ ಮರಿಯಾಗಿ ಸತ್ತರೂ ಅವರು ಸಾಯುವಾಗಲೂ ಸಹ ಆ ನಾಡಿನ ನಿಯಮಗಳು ಕಾನೂನನ್ನು ಅನುಸರಿಸಿ ಕಾನೂನುಬದ್ಧವಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದರು. ಮೊದಲನೇದಾಗಿ ಪಿತನ ಚಿತ್ತವನ್ನು ನೆರವೇರಿಸಲು ಬಂದರು. ಪಿತನ ಚಿತ್ತ ಏನೆಂದರೆ, ಅವರು ತಮ್ಮನ್ನೇ ಸಮರ್ಪಿಸಿಕೊಂಡು ಎಲ್ಲ ಜನರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯಬೇಕು ಎಂಬುದಾಗಿತ್ತು. ಅದನ್ನು ನೆರವೇರಿಸಲು ತಮ್ಮನ್ನೇ ಶರಣಾಗತಗೊಳಿಸಿ ಸಮರ್ಪಿಸಿಕೊಂಡು ಸಂಪೂರ್ಣವಾಗಿ ಅವರು ತಮ್ಮನ್ನೇ ಒಪ್ಪಿಸಿಕೊಂಡು ಬಿಟ್ಟರು. ಎರಡನೇದಾಗಿ ಅವರ ಪ್ರಾಣವನ್ನು ಮಂದೆಗಳಿಗೆ ನೀಡುವುದಕ್ಕಾಗಿ, ಯಥೇಚ್ಛವಾಗಿ ನೀಡುವುದಕ್ಕಾಗಿ. ಅವರು ತಮ್ಮನ್ನೇ ದೇವರ ಕುರಿ ಮರಿಯಾಗಿ, ಯಜ್ಞ ಪಶುವಾಗಿ ಹಾಗೂ ಲೋಕದ ಪಾಪಗಳನ್ನು ಪರಿಹರಿಸುವ ಬಲಿಯಾಗಿ ಶಿಲುಬೆಯ ಮೇಲೆ ಮಡಿದರು.
ಲೋಕೋದ್ಧಾರಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡರು. ಮೂರನೇದಾಗಿ ಅವರು ಎಲ್ಲ ನಿಯಮಗಳನ್ನು ಭಾಷೆ, ಸಂಸ್ಕೃತಿ ಹಾಗೂ ಸ್ಥಳೀಯ ಆಚಾರ ವಿಚಾರಗಳನ್ನು ಅಲ್ಲಗಳೆಯದೆ ಎಲ್ಲವನ್ನೂ ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಕಾನೂನುಬದ್ಧವಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡರು. ತಮ್ಮ ಸಾರ್ವತ್ರಿಕ ಜೀವನದಲ್ಲಿ ಕಾನಾನ್ ಮಹಿಳೆ ಪ್ರಭುವನ್ನು ನೋಡಿ, ಸ್ವಾಮಿ, ನಮಗೆ ನಿಮ್ಮ ನೆರವು ನೀಡಿರಿ ಎಂದು ಕೇಳುವಾಗ, ಮಕ್ಕಳ ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕುವುದು ಹಿತವಲ್ಲ ಎಂದು ಆ ಅನ್ಯ ಸ್ತ್ರೀಯನ್ನ ನಾಯಿ ಎಂದು ಸಂಬೋಧಿಸಿ ಅವಳಿಗೆ ಸಂಕಟವಾಗುವಂತೆ ಮಾತನಾಡ್ತಾರೆ. ಆಗ ಈ ಕಾನಾನ್ ಮಹಿಳೆ ತಕ್ಷಣ ಕೋಪಗೊಳ್ಳದೆ ಬಹಳ ಶಾಂತ ರೀತಿಯಿಂದ ಪ್ರಭುವನ್ನು ನೋಡುತ್ತಾ, ಸ್ವಾಮಿ, ನಾಯಿಗಳೂ ಸಹ ಮೇಜಿನಿಂದ ಬಿದ್ದ ಚೂರು ಪಾರನ್ನು ತಿನ್ನುವುದಿಲ್ಲವೇ? ಈ ನಾಯಿಗೆ ಚೂರು ಪಾರು ಕೊಡಿರಿ ಎಂದು ಬಿನ್ನವಿಸುತ್ತಾಳೆ. ನಾಯಿ ಎಂದು ಹೇಳಿದ ಪ್ರಭು ಆ ಕ್ಷಣ ತಾಯಿ ಎಂದು ಆಕೆಯನ್ನು ಗೌರವಿಸುತ್ತಾ, ನಿನ್ನ ವಿಶ್ವಾಸ ಅಪಾರವಾದದ್ದು ಎಂದು ಹೇಳಿ ಆಕೆಯ ಬಿನ್ನಹಕ್ಕೆ ತಕ್ಕ ಉತ್ತರವನ್ನು ನೀಡಿ ಆಕೆಗೆ ಉಪಶಮನ ನೀಡುತ್ತಾರೆ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು, ಪಿತನು ನನಗೆ ಕೊಟ್ಟಿರುವ ಮಂದೆ ಇದೆ, ಅಂತೆಯೇ ನನಗೆ ಸೇರದ ಮಂದೆ ಕೂಡ ಇದೆ, ಅವುಗಳನ್ನೂ ಸಹ ನಾನು ನೋಡಿಕೊಳ್ಳಬೇಕು ಎಂದು ನುಡಿಯುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಉತ್ತಮ ಮೇಷಪಾಲಕರ ಹಬ್ಬವನ್ನು ಕೊಂಡಾಡುವಾಗ, ಗುಡ್ ಶೆಪರ್ಡ್ ಫೀಸ್ಟ್ ಕೊಂಡಾಡುವಾಗ, ಜವಾಬ್ದಾರಿಯುತ ಕಾರ್ಯವನ್ನು ದೇವರ ಪರವಾಗಿ ಮಾಡಲು ಕರೆ ಹೊಂದಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಹಾಗೂ ಬದ್ಧತೆಯಿಂದ ಸಂಪೂರ್ಣತೆಗೆ ತರಲು ಕರೆ ಹೊಂದಿದ್ದಾರೆ. ಆದರೆ ಇಂದು ಆಗುತ್ತಿರುವುದಾದರೂ ಏನು? ಸಮಾಜದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಧರ್ಮಸಭೆಯಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಜವಾಬ್ದಾರಿಯುತ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ? ವಾದಾಸ್ಪದವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಾ, ಮಂದೆಯನ್ನು ಚದುರಿಸುತ್ತಾ, ಘರ್ಷಣೆಯನ್ನು ಸೃಷ್ಟಿಸುತ್ತಾ, ಜನರ ಮೇಲೆ ಮಸೆಯುವಂತೆ ಹಾಗೂ ದ್ವೇಷ ಹಾಗೂ ಮದ ಮತ್ಸರದಿಂದ ಜೀವಿಸುವಂತೆ ಮತ್ತು ಜನರು ವಿಭಾಗವಾಗಿ ಹೋಗುವಂತೆ ಮಾಡಿ ಅವರ ಕುರ್ಚಿಯನ್ನು, ಅವರ ಅಧಿಕಾರ ದರ್ಪವನ್ನು ಭದ್ರಪಡಿಸಿಕೊಳ್ಳುವಂತಹ ಒಂದು ಅಂಶ ನಾವು ಕಾಣ್ತಾ ಇದ್ದೇವೆ. ಇದು ಉತ್ತಮ ಮೇಷಪಾಲಕನ ಕಾರ್ಯವೈಖರಿಯಲ್ಲ. ಪ್ರಭು ಯೇಸು ಕ್ರಿಸ್ತರ ಕಾಲದಲ್ಲಿ ಮೇಷಪಾಲಕರು, ಕುರಿ ಮೇಯಿಸುವವರಿಗೆ ಮರ್ಯಾದೆ ಇರಲಿಲ್ಲ. ಅವರನ್ನು ನೋಡಿದ್ರೆ ಅವನು ಕಳ್ಳ, ಅವನು ಕೊಳ್ಳೆಗಾರ, ಅವನು ಮಂದೆಯ ಕುರಿಯನ್ನು ತಿಂದು ಭಕ್ಷಿಸುವನು, ಅವನು ಹೊಲವನ್ನು ಮೇಯುವಂಥ ಬೇಲಿ ಎಂಬಂತೆ
ಅವರನ್ನು ಅಸ್ಪೃಶ್ಯರಂತೆ ದೂರ ಇರಿಸಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರಭು ಕ್ರಿಸ್ತರು ನಾನೇ ಉತ್ತಮ ಕುರಿಗಾಹಿ, ಐ ಆಮ್ ದ ಗುಡ್ ಶೆಪರ್ಡ್ ಎಂದು ತಮ್ಮನ್ನೇ ಸಮರ್ಪಿಸಿಕೊಂಡರು. ಹೀಗೆ ಸಮರ್ಪಿಸಿಕೊಳ್ಳುತ್ತಾ ಅವರು ತಮ್ಮ ಕಾರ್ಯವೈಖರಿಯ ಬಗ್ಗೆ ಮಾತನಾಡುತ್ತಾರೆ. ನನ್ನ ಮಂದೆಯ ಕುರಿಗಳನ್ನು ನಾನು ಬಲ್ಲೆನು, ಅವು ನನ್ನನ್ನು ಬಲ್ಲವು, ಅವು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ ಎಂದು ಹೇಳುತ್ತಾ, ನಾನು ನನ್ನ ಪಿತನ ಚಿತ್ತದಂತೆ ನಾನು ಪ್ರೀತಿಸುವ ಮಂದೆಯ ಕುರಿಗಳಿಗಾಗಿ ನನ್ನ ಪ್ರಾಣವನ್ನು ಧಾರೆ ಎರೆಯುತ್ತೇನೆ. ಎರಡನೇದಾಗಿ, ನನ್ನ ಪ್ರಾಣವನ್ನು ನನ್ನಿಂದ ಯಾರು ಕಸಿದುಕೊಳ್ಳಲಾರರು, ನಾನಾಗಿಯೇ ಅದನ್ನು ಧಾರೆ ಎರೆಯುತ್ತೇನೆ ಹಾಗೂ ಅದನ್ನು ಪುನಃ ಪಡೆಯುವ ಹಕ್ಕು ನನಗೆ ಇದೆ. ಈ ಆಜ್ಞೆಯನ್ನು ನಾನು ನನ್ನ ಪಿತನಿಂದ ಪಡೆದಿದ್ದೇನೆ ಎಂದು ನುಡಿಯುತ್ತಾರೆ. ಪ್ರಭು ಒಂದು ಮಾದರಿಯಾಗಿ, ಉತ್ತಮ ಮೇಷಪಾಲಕರ ಒಂದು ಉದಾಹರಣೆಯಾಗಿ, ಸಮರ್ಪಣೆಯ ಒಂದು ಚಿಹ್ನೆಯಾಗಿ, ಬಲಿ ಅರ್ಪಣೆಯ ತ್ಯಾಗದ ಒಂದು ಚಿಹ್ನೆಯಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಮನೆಯ ಮೇಷಪಾಲಕ ವೃತ್ತಿಯನ್ನು ನೀಡಿರುವಂತಹ ದೇವರು ಮನೆಯ ಹೆತ್ತವರಿಗೆ ಹಾಗೂ ಧರ್ಮಸಭೆಯಲ್ಲಿ ಧರ್ಮಾಧ್ಯಕ್ಷರು, ಗುರುಗಳು ಮತ್ತು ಸೇವೆ ಸಲ್ಲಿಸುವ ಸಹೋದರ ಸಹೋದರಿಯರಿಗೆ, ರಾಷ್ಟ್ರದಲ್ಲಿ ಮಂತ್ರಿಗಳಿಗೆ ಹಾಗೂ ನಾಯಕರಾಗಿ ದೇಶವನ್ನು ಆಳುವ ಹೊಣೆ ಹೊತ್ತಿರುವ ಪ್ರತಿಯೊಬ್ಬರಿಗೆ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಅವರು ಆರಿಸಿಕೊಂಡಿರುವ ಹುದ್ದೆಗಳಲ್ಲಿ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಪೂರೈಸುವುದಕ್ಕೆ ಕರೆ ಹೊಂದಿದ್ದಾರೆ. ಅವರು ಯಾವಾಗ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೋ ಆಗ ಅವರು ಉತ್ತಮ ಪಾಲಕರಾಗಲು ಸಾಧ್ಯ. ಆದರೆ ಅವರ ಸ್ವಾರ್ಥಕ್ಕಾಗಿ, ಅವರ ಸ್ವಹಿತಕ್ಕಾಗಿ, ಅವರ ಆಸೆ ಆಮಿಷಗಳಿಗಾಗಿ, ಅವರ ಏಳಿಗೆಗಾಗಿ ಹಾಗೂ ಅವರ ಅಹಂಭಾವಕ್ಕಾಗಿ ದುಡಿಯುವಂಥ ಎಲ್ಲ ವ್ಯಕ್ತಿಗಳಿಗೂ ಧಿಕ್ಕಾರ. ದೇವರ ಇಚ್ಛೆಯನ್ನು ನೆರವೇರಿಸದೆ ಕಾರ್ಯವೈಖರಿಯಲ್ಲಿ ಸ್ವಾರ್ಥಕ್ಕಾಗಿ ಇರುವಂತಹ ಪ್ರತಿಯೊಬ್ಬರಿಗೂ ಧಿಕ್ಕಾರ. ಅವರೆಲ್ಲರಿಗೂ ದೇವರ ಅಪಾರವಾದ ಶಿಕ್ಷೆ ಅಪ್ಪಳಿಸಲಿ. ಅವರಿಗೆ ದೇವರ ಪ್ರಸನ್ನತೆಯ ಬಿಸಿ ಮುಟ್ಟಲಿ. ಅವರು ಪರಿವರ್ತನೆ ಹೊಂದಿ ದೇವರ ಹಾಗೂ ಇವರ ಮಂದೆಯನ್ನು ಕಾಪಾಡಿಕೊಳ್ಳುವಂತಹ ವಿಶೇಷವಾದ ಸ್ಥಾನವನ್ನು ಅಲಂಕರಿಸುವಂತಾಗಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬಿಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ಒಬ್ಬ ಒಳ್ಳೆಯ ಕುರುಬ ಕಳೆದು ಹೋದ ಕುರಿಮರಿಯನ್ನು ಹುಡುಕಿ ತಂದು ಅದನ್ನು ಮಡಿಲಲ್ಲಿಟ್ಟು ಪೋಷಿಸುತ್ತಾನೆ. ದೇವರ ಪ್ರೀತಿ ಹೀಗೆ. ಈ ಪ್ರೀತಿಯನ್ನು ಅರಸುತ್ತಾ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಪ್ರಭು ಯೇಸುವಿನ ಮುಖಾಂತರ ದೇವರ ಮುಂದಿಡೋಣ. ನನ್ನ ಕುರಿಗಳನ್ನು ಕಾಯಿ ಎಂಬ ಯೇಸುವಿನ ಕರೆಗೆ ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ನಮ್ಮ ತಂದೆ ಪೋಪ್ ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು ಮತ್ತು ಯಾಜಕರು, ಎಲ್ಲ ಮನುಷ್ಯರಿಗೂ ಸಮಾನತೆಯ ಹಾಗೂ ಘನತೆಯ ಬದುಕನ್ನು ಕಟ್ಟಿಕೊಡಲು ನಿರಂತರ ಶ್ರಮಿಸುವ ಪ್ರಾಮಾಣಿಕ ಕುರಿಗಾಹಿಗಳಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಹಾಗೂ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಕಾಯುವ ಯೋಧರು, ಭದ್ರತಾ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ, ವಾಹನ ಚಾಲಕರು, ದ್ವಾರ ಪಾಲಕರು, ಆಸ್ಪತ್ರೆಯಲ್ಲಿರುವ ದಾದಿಯರು, ಕೆಲಸದಾಳಿಗಳುಗಳ ಸೇವೆಯನ್ನು ಸ್ವೀಕರಿಸುವಂತೆ ಇವರನ್ನು ನಾವು ಗೌರವದಿಂದ ಕಾಣುವ ಮನೋಭಾವವನ್ನು ಹೊಂದುವಂತೆ ಪ್ರಾರ್ಥಿಸೋಣ. ಪರಿಸರವನ್ನು ಉಳಿಸಲು, ಬಡತನ ನಿರ್ಮೂಲನೆ ಮಾಡಲು, ಸಂಪತ್ತಿನ ಅಸಮಾನತೆಯನ್ನು ಅಳಿಸಲು, ಆರೋಗ್ಯ ಮತ್ತು ನೆಮ್ಮದಿಯನ್ನು ಹೆಚ್ಚಿಸಲು ನಮ್ಮ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಕೈಗಾರಿಕಾ ನಾಗರಿಕತೆಯ ಸ್ಥಿತಿಯಿಂದ ಪರಿಸರ ನಾಗರಿಕತೆಯ ಸ್ಥಿತಿಯತ್ತ ಕಾರ್ಯತತ್ಪರರಾಗುವಂತೆ ಪ್ರಾರ್ಥಿಸೋಣ. ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿರುವ ನಾಯಕರು ನಿರ್ದಿಷ್ಟ ಜಾತಿ, ಪಂಗಡ, ಪಕ್ಷದ ಪರವಾಗಿ ನಿಲ್ಲದೆ ಏಕ ಸಂಸ್ಕೃತಿ ಧೋರಣೆಯನ್ನು ಬಹು ಸಂಸ್ಕೃತಿಯ ಸಮಾಜದ ಮೇಲೆ ಹೇರದೆ, ಭಿನ್ನಮತಕ್ಕೆ ಅಸಹನೆ ತೋರದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಿ ದಮನಿತರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಪ್ರೀತಿಮಯ ತಂದೆಯೇ, ನಿಮ್ಮ ಕುಮಾರರು ಒಳ್ಳೆಯ ಕುರಿಗಾಗಿ ಲೋಕೋದ್ಧಾರಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡರು. ಅವರ ಪ್ರೀತಿ ಮತ್ತು ನಿಸ್ವಾರ್ಥ ತ್ಯಾಗಗಳನ್ನು ಪ್ರತಿಬಿಂಬಿಸುವ ಕುರಿಗಾಹಿಗಳು ಈ ಧರ್ಮಸಭೆಯನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಈ ಪಾಸ್ಕಾ ಸಂಸ್ಕಾರಗಳ ಆಚರಣೆಯಲ್ಲಿ ನಾವು ಸದಾ ಆನಂದಿಸುವಂತೆ ಕರುಣಿಸಿರಿ. ಹೀಗೆ ನೀವು ನಮ್ಮಲ್ಲಿ ಎಡೆಬಿಡದೆ ಸಾಧಿಸುತ್ತಿರುವ ನವೀಕರಣವು ನಮ್ಮ ನಿತ್ಯದ ಆನಂದಕ್ಕೆ ಕಾರಣವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವ ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕಾ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುವುದೇನೆಂದರೆ, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇವೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆಯ ಪರಲೋಕದೊಳು ಸತತವು ನಿಮ್ಮಯ ಮಹಿಮೆಯುಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಕ್ಕೂ ಜೈಕಾರವು. ಪರವರ ಕರ್ತನ ನಾಮದುಳು, ಧನ್ಯರು ನಿಮ್ಮಯ ಲೋಕದುಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗಕ್ಕೂ ಜೈಕಾರವು. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆಯೇ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸು ಕ್ರಿಸ್ತನೇ ನಿಮ್ಮ ಮರಣ ಸಾರುವೆ, ಸಾವ ಜಯಿಸಿದ ನಿಮ್ಮ ಮಹಿಮೆ ಹಾಡುವೆ, ನಿಮ್ಮ ಆಗಮನವನ್ನು ಬಯಸಿ ಬೇಡುವೆ, ನಿಮ್ಮ ಆಗಮನವನ್ನು ಬಯಸಿ ಬೇಡುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದರು. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಚನೆಯುವ ಪಾತ್ರೆಯನ್ನು ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ನೊಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿ ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಹತ್ತನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗರಾಜ್ಯದಲ್ಲಿರುವ ನಮ್ಮ ಪ್ರಿಯ ತಂದೆ, ನಾಮ ನಿಮ್ಮ ಸ್ತುತಿಯ ಹೊಂದಲಿ, ನಾಮ ನಿಮ್ಮ ಸ್ತುತಿಯ ಹೊಂದಲಿ. ಬರಲಿ ನಿಮ್ಮ ರಾಜ್ಯವು ಸ್ವರ್ಗ ಹಾಗೂ ಇಹದಲ್ಲೂ, ನಾಮ ನಿಮ್ಮ ಸ್ತುತಿಯ ಹೊಂದಲಿ, ನಾಮ ನಿಮ್ಮ ಸ್ತುತಿಯ ಹೊಂದಲಿ. ನಿಮ್ಮ ಚಿತ್ತ ಸ್ವರ್ಗದ
ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಿಮ್ಮ ನಾಮಕ್ಕೆ ಸಲ್ಲಲಿ, ನಾಮ ನಿಮ್ಮ ಸ್ತುತಿಯ ಹೊಂದಲಿ, ನಾಮ ನಿಮ್ಮ ಸ್ತುತಿಯ ಹೊಂದಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಯಶಸ್ಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಪಾಪವರಿಗಳು ಬಂದ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಪಾಪವರಿಗಳು ಬಂದ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಪಾಪವರಿಗಳು ಬಂದ ದೇವರ ಕುರಿಮರಿ, ಶಾಂತಿ ನೀಡಿ ಮರಿ, ಶಾಂತಿ ನೀಡಿ ಮರಿ, ಶಾಂತಿ ನೀಡಿ ಮರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವನ್ನು ಮನವಿಯ ತೀರ್ಪಿಗೂ ಖಂಡನೆ ಕುರಿ ಮಾಡಿದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಮೇಲೊಂದು ಮಾತನ್ನು ನುಡಿಯಿರಿ, ನಾನು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ನಾವು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ ಹಾಗೂ ನಿಮ್ಮನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇವೆ. ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನಮ್ಮ ಹೃದಯಕ್ಕೆ ಆಗಮಿಸಿರಿ. ನಾವು ನಿಮ್ಮನ್ನು ಆಲಂಬಿಸುತ್ತೇವೆ. ನಮ್ಮನ್ನು ಎಂದಿಗೂ ನಿಮ್ಮಿಂದ ಹಗಲು ಹೋಗಲು ಬಿಡಬೇಡಿರಿ. ಆಮೆನ್.
ಆದ್ಮೇಲೆ ಒಂದು ವಿಶೇಷ ಪ್ರಕಟಣೆ. ನಮ್ಮ ಸಂತ 10ನೇ ಭಕ್ತಿನಾಥರ ದೇವಾಲಯದ ಆವರಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುವುದು. ಸಮಯ ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 4:30 ಗಂಟೆವರೆಗೂ. ಲಸಿಕೆ ಪಡೆಯಲು ಅರ್ಹತೆ 45 ವರ್ಷ ಹಾಗೂ ಮೇಲ್ಪಟ್ಟವರಿರಬೇಕು ಹಾಗೂ ತಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರತಕ್ಕದ್ದು. ದಯವಿಟ್ಟು ಲಸಿಕೆ ಪಡೆಯದೇ ಇರುವಂಥವರು, ಪಡೆಯಲು ಇಚ್ಛಿಸುವವರು ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಉತ್ತಮ ಮೇಷಪಾಲಕರ ಮಹೋತ್ಸವದ ಶುಭಾಶಯಗಳು. ಹ್ಯಾಪಿ ಫೀಸ್ಟ್ ಆಫ್ ದಿ ಗುಡ್ ಶೆಫರ್ಡ್. ಉತ್ತಮ ಮೇಷಪಾಲಕರಾದ ಪ್ರಭು ಯೇಸು ಜವಾಬ್ದಾರಿಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ತಮ್ಮ ವಿಶೇಷ ಕೃಪಾಶೀರ್ವಾದಗಳಿಂದ ತುಂಬಿಸಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬಾಳುವಂತೆ ಅವರನ್ನು ಪ್ರೇರೇಪಿಸಿ ಪರಿವರ್ತಿಸಿ ಕಾಪಾಡಲಿ ಎಂದು ಬೇಡೋಣ. ಪ್ರಾರ್ಥಿಸೋಣ. ಒಳ್ಳೆಯ ಮೇಷಪಾಲಕರೇ, ನಿಮ್ಮ ಮಂದೆಯನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರು ಅಮೂಲ್ಯ ರಕ್ತದಿಂದ ರಕ್ಷಿಸಿದ ಈ ಮಂದೆಯನ್ನು ನಿರಂತರವಾದ ಹುಲುಗಾವಲಿಗೆ ಕರೆದೊಯ್ಯಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತ ಜೋಸೇಫರಿಗೆ ಪ್ರಾರ್ಥನೆ. ನಮೋ ವಿಮೋಚಕರ ಪೋಷಕರೇ, ಪೂಜ್ಯ ಕನ್ಯಾ ಮರಿಯಮ್ಮನವರ ಪತಿಯೇ, ದೇವರು ತಮ್ಮ ಏಕೈಕ ಪುತ್ರರನ್ನು ನಿಮಗೆ ಒಪ್ಪಿಸಿದರು. ನಿಮ್ಮಲ್ಲಿ ಮರಿಯಮ್ಮನವರು ತಮ್ಮ ನಂಬಿಕೆಯನ್ನಿರಿಸಿದ್ದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಷ್ಯರಾದರು. ಪೂಜ್ಯ ಜೋಸೇಫರೇ, ನಮಗೂ ಸಹ
ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಕೃಪೆ, ಕರುಣೆ ಹಾಗೂ ಧೈರ್ಯವನ್ನು ಗಳಿಸಿಕೊಡಿರಿ ಮತ್ತು ಎಲ್ಲಾ ಕೀಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೆನ್. ಪ್ರಭುವನ್ನು ಸೇವಕರಿ ಸ್ತುತಿಸಿರಿ, ಪ್ರಭುವಿನ ನಾಮವನ್ನು ಸ್ತುತಿಸಿರಿ,
ಕಾಲದಲ್ಲಿ ಆಮೆನ್.